ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒನ್ ಬೆಸ್ಟ್ ಥಿಂಗ್ ನಮ್ಮ ಹ್ಮ್. ಡ್ಯಾಡಿ ನನಗೆ ಹೇಳ್ಕೊಟ್ಟಿದ್ದು ಅಂದರೆ ಹ್ಮ್. ಎದ್ದ ತಕ್ಷಣ 1 ಲೀಟರ್ ನೀರು ಕುಡಿಯೋದು ಅಂತ. ಹಾ, ಹಾ. ಸಿನ್ಸ್ ಐ ವಾಸ್ 14 ಇಯರ್ಸ್ ಐ ಬೀನ್ ಪ್ರಾಕ್ಟಿಸಿಂಗ್ ದಟ್. ಮಲಗಿದಾಗ ನಿದ್ದಿ ಎದ್ದಾಗ ಲದ್ದಿ ಅಂತ ಒಂದು ಮಾತಿದೆ ಯೋಗಾಸನದಲ್ಲಿ. ದಟ್ ಇಸ್ ಮಲಗಿದಾಗ ನಿದ್ದಿ ಎದ್ದಾಗ ಎದ್ದಾಗ ಲದ್ದಿ. ಲದ್ದಿ. ದಟ್ ಇಸ್ ಹೆಲ್ತ್ ಅಂತ ನಂಗೆ ಯೋಗಾಸನದಲ್ಲಿ ಹೇಳ್ಕೊಟ್ಟಿದ್ರು ಸ್ಕೂಲಲ್ಲಿ. ಹ್ಮ್. ಇವಾಗ ಏನಾಗಿದೆ, ಎಷ್ಟೋ ಜನ ನೀರು ಕುಡಿತಾ ಇಲ್ಲ. ಹ್ಮ್. ಐ ವಿಲ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಬಿಕಾಸ್ ವೆಸ್ಟರ್ನ್ ನೀರ್ ಟಾಯ್ಲೆಟ್ ಕುಡಿತಾ ಇಲ್ಲ. ಬೆಳಗ್ಗೆ ಎದ್ದಾಗ ಡೆಫಿನೆಟ್ಲಿ ಕುಡಿಯೋದಿಲ್ಲ ನೋಡಿ ನೀರ್ ಕುಡಿತಾ ಇಲ್ಲ. ಯಾ ಹಾ. ವೆಸ್ಟರ್ನ್ ಟಾಯ್ಲೆಟ್ಗೆ ಬರ್ತೀನಿ ಸರ್. ಬಟ್ ಹ್ಮ್. ಬಿಫೋರ್ ದಟ್ ಲೆಟ್ ಅಸ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಫಿಸ್ತೂಲಾ, ಹ್ಮ್. ಪೈಲ್ಸ್ ಆ್ಯಂಡ್ ಹ್ಮ್. ಫಿಶರ್. ಹ್ಮ್. ಇದಾದ್ಮೇಲೆ ಐ ಗೋ ಟು ದ ನೆಕ್ಸ್ಟ್ ಕ್ವಶನ್ ಬಿಕಾಸ್ ಅದು ಟಾಯ್ಲೆಟಿಗೆ ರಿಲೇಟೆಡ್. ನೀವ್ ಹೇಳಿದ್ರಿ ನಿಮ್ ತಂದೆ ಎದ್ದ ತಕ್ಷಣ 1 ಲೀಟರ್ ನೀರ್ ಕುಡಿ ಅಂತ ನಿಮ್ಗೆ ಹೇಳಿದ್ರು ಅಂತ. Yes, ನೀವು yes. ಕುಡ್ದಿದ್ರಾ? ಸ್ಟಾರ್ಟ್ ಎಸ್ ಸರ್, ಎವ್ರಿ ಡೇ ನೀವು ಕುಡ್ದಿದ್ರಾ? ಎಸ್ ಅದಕ್ಕೆ ನಿಮ್ ಪೈಲ್ಸ್ ಬಂದಿಲ್ಲ. ಅರ್ಥ ಆಯ್ತಲ್ವಾ? ಎಸ್ ಥ್ಯಾಂಕ್ಸ್ ಹೇಳಿ ನಿಮ್ಮ ಫಾದರ್ಗೆ. ಎಸ್ ಸೊ ನೀವು ಏನು ಕೇಳಿದ್ರಿ? ಪೈಲ್ಸ್ ಅಂದ್ರೆ ಏನು, ಫಿಶರ್ ಅಂದ್ರೆ ಏನು, ಫಿಸ್ಟುಲಾ Fistula. ಅಂದ್ರೆ ಏನು, ಆಪ್ಸಸ್ ಅಂತ ಕೇಳಿದ್ರಲ್ವಾ? ಎಸ್ ಎಸ್ ಆ್ಯಕ್ಚುಲಿ ಆಸನ, ನಮ್ಮ ಆಸನದಲ್ಲಿ ಏನೇ ಆದ್ರೂ ಆಸನ ಕನ್ನಡದಲ್ಲಿ ಹೇಳಿ, ಸಂಸ್ಕೃತದಲ್ಲಿ ಹೇಳಿ, ಅಥವಾ ಆಸ್ ಅಂತ ಇಂಗ್ಲೀಷಲ್ಲಿ ಹೇಳಿ. ಯು ಗಾಟ್ ಮೈ ಪಾಯಿಂಟ್. Yes, 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 sir. ಕಾಲೇಜ್ಗೆ ಹೋಗಿದ್ದೀರಲ್ವಾ? ಆಫ್ ಕೋರ್ಸ್ ಸರ್. ಯಾರಿಗಾದ್ರೂ ಟೀಚರ್ಗೆ ಹಾ. ಈಸ್ ಎ ಪೇನ್ ಇನ್ ದ ಆಸ್ ಅಂತ ಹೇಳಿದ್ದೀರಾ? 100%. ಯು ಟೋಲ್ಡ್ 100%. ಯು ಹವ್ ಟೋಲ್ಡ್ ಆನ್ ದ ಫೇಸ್ ನೋ, ಬಟ್ ವಿ ಹ್ಯಾವ್ ಸ್ಪೋಕನ್. ಹಿಂದೆ ಹಾ. ಮ್ಯಾನ್ ಈಸ್ ಎ ಪೇನ್ ಇನ್ ದ ಆಸ್ ಮ್ಯಾನ್, ದಿಸ್ ಬಗರ್ಸ್ ಕ್ಲಾಸಸ್ ಬೋರಿಂಗ್ ಅಂತ, ಈಸ್ ಟೂ ಸ್ಟ್ರಿಕ್ಟ್ ಅಂತ. ದ ಲಿಟ್ರಲ್ ಮೀನಿಂಗ್ ಆಫ್ ಪೇನ್ ಇನ್ ದ ಆಸ್ ಇಸ್ ದಿಸ್ ಪೇನ್. ಹ್ಮ್. ಇಂಗ್ಲೀಷ್ ಲ್ಯಾಂಗ್ಗೆ ಬಂದಿರೋದು ಇಲ್ಲಿಂದಾನೇ. ಅದು ಮೆನಿ ಪೀಪಲ್ ಡೋಂಟ್ ನೋ. ಗಾಟ್ ಇಟ್? ಸೊ ಏನೇ ಪೇನ್ ಬರಲಿ ಹ್ಮ್. ಇನ್ ದಿ ಏನಲ್ ಕೆನಾಲ್, ಬಟಕ್ಸ್, ಹ್ಮ್. ಗ್ಲೂಟಿಲ್ ರೀಜನ್, ಜನ ಬರೋದು ಪೈಲ್ಸ್ ಅಂತ. ಹ್ಮ್. ಏನೇ ಬರಲಿ ಜನ ಬರೋದು ಪೈಲ್ಸ್ ಅಂತ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಏನು ಅಂತ. ಸೊ ಜನ ಅನ್ಕೊಂಡಿದ್ದಾರೆ ನನಗೇನೋ ನೋವು ಬಂದಿದೆ, ಪೈಲ್ಸ್ ಆಗ್ಬಿಟ್ಟಿದೆ ಅಂತ. ಹ್ಮ್. ಸೊ ಜನರಲ್ ಆಗಿ, ಕಾಮನ್ ಆಗಿ ಏನಲ್ ಕೆನಾಲಲ್ಲಿ ಡಿಸೀಸ್ ಬರೋದು ಪೈಲ್ಸ್ ಆಗುತ್ತೆ, ಫಿಸ್ಚುಲ್ ಆಗುತ್ತೆ, ಫಿಶರ್ ಆಗುತ್ತೆ, ಆಪ್ಸಿಸ್, ಕನ್ನಡದಲ್ಲಿ ಕುರ ಅಂತಾರಲ್ಲ, ಹ್ಮ್. ಹ್ಮ್. ಕುರ ಅಂತಾರಲ್ಲ, Yes. ಅದಾಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ, ಏನಲ್ ಪಾಲಿಪ್ ಆಗುತ್ತೆ, ಕೋಲೋರೆಕ್ಟಲ್ ಕ್ಯಾನ್ಸಲ್ ಇರ್ಬೋದು, ಅಲ್ಸಿರೇಟಿವ್ ಕೊಲೈಟಿಸ್ ಇರ್ಬೋದು, ಕ್ರಾನ್ಸ್ ಡಿಸೀಸ್ ಇರ್ಬೋದು, ಕೊಲಾನಿಕ್ ಪಾಲಿಪ್ಸ್ ಇರ್ಬೋದು. ಇಷ್ಟೆಲ್ಲ ಇದ್ರೂ ಏನಲ್ ಕೆನಾಲಲ್ಲೇ ಗೊತ್ತಾಗೋದು. ಅರ್ಥ ಆಯ್ತಲ್ವಾ? ಎಸ್ ನಾವೇನ ಮೂಲಕ್ಕೆ ಹೋಗ್ಬೇಕು, ಮೂಲಕ್ಕೆ ಹೋಗ್ಬೇಕು. ಅದೇ ಋಷಿ ಮೂಲ ಅಂತ ಹೇಳ್ತಾ ಹಂಗೆ ಮೂಲಕ್ಕೆ ಹೋಗ್ಬೇಕು. ಸೊ ನಾವು ಹೇಳೋದೇನು ಅಂದರೆ, ಏನಸ್ ಇದೆಯಲ್ಲ, ಏನಲ್ ಕೆನಾಲ್, ಹಾ. ಇಟ್ ಈಸ್ ವಿಂಡೋ ಟು ದ ಜಿ ಸಿಸ್ಟಮ್ ಅಂತ. ಹ್ಮ್. ನಾವು ಏನಲ್ ಕೆನಾಲಲ್ಲಿ ನೋಡಿದ್ರೆ ಕರೆಕ್ಟಾಗಿ ಹ್ಮ್. ಬಾಯಿವ್ರಿಗೂ ಗೊತ್ತಾಗತ್ತೆ. ಅಂದರೆ ಮೋಷನ್ ಪಾಸ್ ಮಾಡಬೇಕಾದ್ರೆ ಮೋಷನ್ ಕಪ್ಪಗೋದ್ರೆ ಹ್ಮ್. ನಿಮಗೆ ಸ್ಟಮಕ್ಕಲ್ಲಿ ಅಥವಾ ಯೂಸಫೆಗಸಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಅರ್ಥ ಆಯ್ತಾ? ಮೋಷನ್ ಪಾಸ್ ಮಾಡಬೇಕಾದ್ರೆ ನಿಮಗೆ ಫ್ರ್ಯಾಂಕ್ ಬ್ಲಡ್ ಹೋದರೆ ಎಲ್ಲೋ ಗಟ್ಟಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಮೋಷನ್ ಪಾಸ್ ಮಾಡಬೇಕಾದ್ರೆ ಮೋಷನ್ ಜೊತೆಗೆ ರಕ್ತ ಮಿಕ್ಸ್ ಮಾಡಿದೆ ನಿಮಗೆ ಫಿಶರ್ ಆಗಿದೆ ಅಂತ ಅರ್ಥ. ಮೋಷನ್ಗೆ ಹೋಗ್ಬೇಕಾದಾಗ ಮ್ಯೂಕೋಸ್ ಹೋದರೆ, ಬೇದಿ ಆದರೆ, ರಕ್ತ ಹೋದರೆ ಇನ್ಫ್ಲಮೇಟ್ರಿ ಬೌಲ್ ಡಿಸೀಸೋ, ಅಲ್ಸಿರೇಟಿವ್ ಕೊಲೈಟಿಸ್ ಅಂತ ಅರ್ಥ. ಹ್ಮ್. ಫ್ರೀಕ್ವೆಂಟಾಗಿ ಬೇದಿ ಹೋಗ್ತಾ ಇದ್ರೆ ಅಲ್ಸಿರೇಟಿವ್ ಕೊಲೈಟಿಸ್ ಅಂತ ಅರ್ಥ. ಬಾಯಲ್ಲೆಲ್ಲ ಅಲ್ಸರ್ ಆಗಿದ್ರೆ ಕ್ರಾನ್ಸ್ ಡಿಸೀಸ್ ಬಂದಿರ್ಬೋದು ಅಂತ ಅರ್ಥ. ಹ್ಮ್. ಸೊ ದಟ್ಸ್ ವೈ ನಾವು ಕರೆಯೋದು ಏನಸ್ ಇಸ್ ವಿಂಡೋ ಟು ದಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್. ಇಲ್ಲಿಂದ ಇಲ್ಲಿಗೆ 22 ಅಡಿ ಇದೆ, 22 feet. ಹ್ಮ್. ಫ್ರಮ್ ಹಿಯರ್ ಟು ಹಿಯರ್ ಆರ್ ಹಿಯರ್ ಟು ಹಿಯರ್. ದಿಸ್ ಎಂಟ್ರಿ, ದಿಸ್ ಎಕ್ಸಿಟ್. ಎಕ್ಸಿಟಿಂದ ನೋಡಿದ್ರೇ ಎಲ್ಲ ಕಾಯಿಲೆ ಗೊತ್ತಾಗ್ಬಿಡುತ್ತೆ ಗಟ್ಟಲ್ಲಿ. ಹ್ಮ್. ಸೊ 22 feet, ಕ್ರಿಕೆಟ್ ತರ 22 yards, 22 yards, 22 feet. ಆಲ್ರೌಂಡರ್ಸ್. ಈ 22 ನೋಡಿದ್ರ, 22ಗೆ so much of significance is there. 22 feet, 22 yards, 22 feet is your gut, 22 yards. Yes. ಕ್ರಿಕೆಟ್ ಅಲ್ಲಿ ಪಿಚ್ ಎಷ್ಟು? ಹೌದು 22 yards. 22 yards. ಅಷ್ಟೇ. ಮತ್ತೆ ಸರ್, ಈಗ ಇನ್ನೊಂದೇನಂದ್ರೆ, ನೀವು ಬ್ಲಡ್ ಬರೋದು ಅದು ಇದು ಅಂತ ಹೇಳಿದ್ರೆ, ಹಾ. ಬಟ್ ಏನೋ ಸರಿ ನಿಮ್ ಪೂಪ್ ಕಲರ್ ಹ್ಮ್. ಚೇಂಜ್ ಆಗುತ್ತೆ. ಹಾ. ಇಟ್ಸ್ ಬಿಕಾಸ್ ಆಫ್ ದ ಫುಡ್ ಯು ಈಟ್ ಅವೆಲ್ಲ. ಓಕೆ, ಯಾಕಂದ್ರೆ ಹ್ಮ್. ಒಂದೊಂದ್ಸರಿ ಬೀಟ್ರೂಟ್ ತಿನ್ಬಿಟ್ಟಿರ್ತೀವಿ, ನೆಕ್ಸ್ಟ್ ದಿನ ಬೆಳಗ್ಗೆ ನೋಡಿದ್ರೆ ಫುಲ್ ಶಾಕ್ ಆಗ್ಬಿಡುತ್ತೆ, ಏನು ಕೆಂಪ್ ಕೆಂಪ್ ಇದೆ ಅಂತ. ಹಾ. ಆಮೇಲೆ ಬೀಟ್ರೂಟ್ ತಿಂದ ಅಂದ್ರೆ ಸಮಾಧಾನ ಆಗುತ್ತೆ. ಈ ಓಕೆನಾ? ಬಟ್ ಬೇರೆ ಬೇರೆ ಕಲರ್ ಬರುತ್ತಲ್ಲ, ಅಂದ್ರೆ ಒಂದೊಂದ್ಸರಿ ನಾವು ಡಾರ್ಕ್ ಬ್ರೌನ್, ಯೆಲ್ಲೋ, ಆರೆಂಜ್. ವಾಟ್ ಇಸ್ ದ ರೀಸನ್ ಫಾರ್ ಇಟ್? ಬಾಸ್, ಪೀಕು ಪಿಕ್ಚರ್ ನೋಡಿದ್ದೀರಾ? ಎಸ್ ಪೀಕು, ಎಸ್ ಎಸ್. ವಾಟ್ ಇಸ್ ದ ಟ್ಯಾಗ್ ಲೈನ್? ಮರ್ತೋಗಿದೆ.
ಮೋಷನ್ಸೇ ಎಮೋಷನ್ ಅಂತ. ಓಕೆ. ಏನ್ ಹೇಳಿ? Motions ಮೋಷನ್ಸೇ ಎಮೋಷನ್ ಅಂತ. ಹ್ಮ್. ಅಮಿತಾಬ್ ಬಚ್ಚನ್ಗೆ ಅವ್ನು ಎಷ್ಟು ಟಾರ್ಚರ್ ಮಾಡ್ತಾನೆ ಅವ್ರ ಮಗಳಿಗೆ ದೀಪಿಕಾ ಹ್ಮ್, ಪಡ್ಕೊಣಗೆ ಹ್ಮ್. ಅಂದ್ರೆ, पापा यहाँ पे रखा है ब्रेकफास्ट आपका, पानी रखा है, पानी बराबर से पी लो, फ्रूट्स ले लो आप, कॉन्स्टिपेशन ठीक हो जाएगा, मैं जा रहा हूँ पापा ಅಂದ್ಬಿಟ್ಟು ಶಿ ವಿಲ್ ಗೋ ಟು ಆಫೀಸ್. ರೈಟ್. ಆಫೀಸ್ ಇನ್ನೇನು ಕಾರ್ ಹತ್ತು ಕೂತ್ಕೋತಾಳೆ, ಫೋನ್ ರಿಂಗ್ ಆಗುತ್ತೆ. ಆ ಬೇಟಿ ಮೇರೆ ಕೋ ಥೋಡಾ ಸಾ ಮೇರೆ ಕೋ ಥೋಡಾ ಹಲ್ಕಾ ಸಾ ಅಂತ ಶುರು ಮಾಡ್ತಾನೆ. ಅವ್ನು ಏನದು ಹೇಳೋದೇ ಇಲ್ಲ, ಅವನು ಪಟ್ ಅಂತ ಫೋನ್ ಇಡ್ತಾಳೆ, ಮತ್ತೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ನೀವು ಹೇಳೋದಲ್ಲ ಈಗ ಕಲರ್ ಗ್ರೀನು ರೆಡ್ ಬ್ಲೂ ಅಂತ, ಇವನು ಫೋನ್ ಮಾಡು, आज थोड़ा सा कल येलो था ना, आज थोड़ा सा ये राइप्ड मैंगो होता है ना, ऐसा है ಅಂತ ರಸ್ಪುರಿ. ಅಮಿತಾಬ್ ಬಚ್ಚನ್ ಹೇಳ್ತಾನೆ. ಇನ್ಫ್ಯಾಕ್ಟ್ ನಾವು ಬೌಲ್ನ ಸರಿಯಾಗಿ ಕ್ಲಿಯರ್ ಮಾಡದೆ ಹೋದ್ರೆ ದಟ್ ಡೇ ಇಸ್ ನಾಟ್ ಎ ಹ್ಯಾಪಿ ಡೇ ಅಟ್ ಆಲ್. ಆಮ್ ಐ ರೈಟ್? ಎಸ್. ಯು ಅಗ್ರಿ ವಿತ್ ಮೀ? ಸೊ ಅಮಿತಾಬ್ ಬಚ್ಚನ್ ಕಾನ್ಸ್ಟಿಪೇಷನ್ ಇರುತ್ತೆ. ಕೊನೆ ದಿನ ಅವನು ವಾಶ್ರೂಮಲ್ಲಿ ಮೂವ್ ದ ಬೌಲ್ ಆ್ಯಂಡ್ ವಾಶ್ರೂಮ್ದು ಫ್ಲಶ್ ಟ್ಯಾಂಕ್ ಶಬ್ದ ಆಗುತ್ತೆ ಆ್ಯಂಡ್ ಈ ಡೈಸ್. he'll be just waiting to move one ball properly in his whole life, and the day when he moved the ball he dies. ಸೊ ನೀವು ಕಲರ್ ಹೇಳಿದ್ರಲ್ಲ, ಕಲರಲ್ಲಿ ಚೇಂಜ್ ಆದಾಗ ನನ್ನ ಹತ್ರ ಬೀಟ್ರೂಟ್ ತಿಂದು ಬಂದಿದ್ದಾರೆ, ಬಟ್ ಬೀಟ್ರೂಟ್ ತಿಂದೆ ಅಂತ ಹೇಳಿಲ್ಲ. ಬರ್ತಾರೆ, ಬಂದು ಏನಪ್ಪ ಕೆಂಪು ಎದೆಗೆ ರಕ್ತ, ಆಮೇಲೆ ನಾನು ಕೇಳ್ತೀನಿ ಬೀಟ್ರೂಟ್ ತಿಂದ ಅಂತ ಕೇಳ್ತೀನಿ, ಹೇಳ್ಟೆಲ್ ಎಸ್ ಅಂತ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಐ ಹ್ಯಾವ್. ಈಸ್ ಎ ಸ್ಮಾಲ್ ಟೈಮ್ ಅಂದರೆ ಈಸ್ ಎ ಲೀಡರ್, ಕಾಂಗ್ರೆಸ್ ಲೀಡರ್ ಇನ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಓಕೆ. ಹೆಂಡ್ತಿಗೆ ಪೈಲ್ಸ್ ಆಗಿತ್ತು, ಆಪ್ರೇಟ್ ಮಾಡಿದೆ, ಚೆನ್ನಾಗಿತ್ತು. ಫೈನಲ್ ಚೆಕಪ್ಗೆ ಬಂದಮೇಲೆ ಚಿಕ್ಕ ಹುಡುಗ ಫ್ರೆಂಡ್ ಅಲ್ವಾ, ಏ ಗುರು ನನಗೊಂಥರ ಒಂಚೂರು ಏನೋ ಒಂಥರ ಕೆಂಪು ಹೋಗಿತ್ತು ಮೋಷನ್ನು ಅಂತ ಹೇಳ್ದ. ಹೆಂಡ್ತಿ ಡಿಫೆನ್ಸ್ ಏನು, ಇಲ್ಲ ಸರ್ ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡಿದೆ ಅದಕ್ಕೆ ಕೆಂಪು ಹೋಗಿದೆ ಅಂತ. ನಾನು ನಂಬಲ್ಲ, ನಡಿ ನೋಡ್ತೀನಿ ಅಂತ. ಬಿಲೀವ್ ಮೀ, ಆ ಬೀಟ್ರೂಟ್ ತಿಂದಿದ್ರು ಸಹ ಕೆಂಪು ಹೋಗಿದೆ. ಬಟ್ ನಾನು ಅವನು ಮಲಗಿಸ್ಬಿಟ್ಟು ನನ್ನ ಡೆಲೆಮಲ್ಲಿದ್ದೆ ನಾನು ಆ್ಯಕ್ಚುಲಿ, ಏನಕ್ಕೆ ಸುಮ್ಮನೆ ಅವನು ಕೊಲೊನೋಸ್ಕೋಪಿ ಮಾಡೋದು ಅಂತ. ಇಲ್ಲ, ಮಾಡಿದ್ರೆ ಕೊಲೊನೋಸ್ಕೋಪಿ ತಪ್ಪೇನಾಗಲ್ಲ, ಬಟ್ ಮಾಡದೆ ಹೋದ್ರೆ ಇಫ್ ಐ ಮಿಸ್ ಸಮಥಿಂಗ್ ಇಟ್ಸ್ ಎ ಕ್ರೈಮ್ ಆನ್ ಮೈ ಪಾರ್ಟ್ ಅಂತ. ಈ ಕೊಲೊನೋಸ್ಕೋಪಿ ಮಾಡ್ತೀನಿ, ಅವನಿಗೆ ಗಟ್ಟಲ್ಲಿ ಅಸೆಂಡಿಂಗ್ ಕಾಲನಲ್ಲಿ ಬಿಗ್ ಗ್ರೋತ್, ಕ್ಯಾನ್ಸರಸ್ ಗ್ರೋತ್. ನಿಮ್ಗೆ ಅರ್ಥ ಆಯ್ತಾ? ಹೆಂಡ್ತೀಸ್ ನೀವು ಬೀಟ್ರೂಟ್ ಅಂದ್ರಲ್ಲ, ಹೆಂಡ್ತೀಸ್ ಟೆಲಿಂಗ್ ಬೀಟ್ರೂಟ್ ಡಿಫೆನ್ಸ್, ಅವನೇ ನಂಗೇನಿಲ್ಲ ಬಿಡಮ್ಮ ನನಗೆ ಅಂತ ಅವನು. ಅವ್ರೊಂದು ಬೀಟ್ರೂಟ್ ಬೆಳೆಸ್ಕೊತಾ ಹಾಂ, ನನಗೇನು ಇಲ್ಲ ಬಿಡಮ್ಮ ಅಂತಂದ ಅವನು. ಮಾಡಿದ್ರೆ ಅಸೆಂಡಿಂಗ್ ಕಾಲನ್ ಗ್ರೋತ್. ಅರ್ಥ ಆಯ್ತಲ್ವಾ? ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಗಟ್ ಹೆಲ್ತ್ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು. ನೆವರ್ ನೆಗ್ಲೆಕ್ಟ್ ಗಟ್ ಹೆಲ್ತ್. ಸರ್, ಈಗ ನಿಮ್ಮ ಹಾಸ್ಪಿಟ್ಲಿಗೆ ಬರಬಾರ್ದು ಅಂದ್ರೆ ಜನ ಏನೇನು ಪ್ರಾಕ್ಟೀಸ್ ಮಾಡಬೇಕು? ನಮ್ಮ ಹಾಸ್ಪಿಟಲ್ಗೆ ಬರಬಾರ್ದು ಅಂದ್ರೆ ಎಲ್ಲರೂ ಬರಬೇಕು ಅಂದ್ರೆ ಕೇಳ್ತಾರೆ, ಬಟ್ ವಿ ಆರ್ ಆಸ್ಕಿಂಗ್ ಫಾರ್ ಆರ್ ಜನಕ್ಕೆ. ನಮ್ಮ ಹಾಸ್ಪಿಟಲ್ಗೆ ಬರಬಾರ್ದು ಅಂದ್ರೆ ಫಸ್ಟ್ ನಿದ್ದೆ ಅಂದ್ರಲ್ಲಿ ಇವಾಗ ನಿದ್ದೆ, ಮಲಗಿದಾಗ ನಿದ್ದೆ, ಎದ್ದಾಗ ಲದ್ದಿ. 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು. 6 hours 7 hours ಅಲ್ಲ, ನೋ 8 hours ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ, ಚೆನ್ನಾಗಿ ನೀರು ಕುಡೀರಿ. 20 kg ಇದೆ 1 ಲೀಟರ್ ನೀರು ಕುಡೀರಿ. 60 kg ಇದೆ 3 ಲೀಟರ್ ನೀರು ಕುಡೀರಿ. ಚೆನ್ನಾಗಿ ಹಣ್ಣು ತಿನ್ನಿ, ಚೆನ್ನಾಗಿ ತರಕಾರಿ ತಿನ್ನಿ, ಚೆನ್ನಾಗಿ ಸೊಪ್ಪು ತಿನ್ನಿ. IT ಪ್ರೊಫೆಷನಲ್ಸ್ ಕೂತಿರ್ತಾರಲ್ಲ, ಬೆಳಗ್ಗೆಯಿಂದ ಹಿಡಿದು ಲ್ಯಾಪ್ಟಾಪ್ ಇಸ್ ದರ್ ಫಸ್ಟ್ ವೈಫ್, ಅಂಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲೋದು ಲ್ಯಾಪ್ಟಾಪ್ ಇರುತ್ತೆ. ಆಮೇಲೆ ಕೆಳಗೆ ಯಾವುದೋ ಒಂದು ಬ್ರ್ಯಾಂಡ್ ಫೆವಿಕಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ, ಮೇಲಿಕ್ಕೆ ಎದ್ದೇಳೋದಲ್ಲ. ಟೇಕ್ ಬ್ರೇಕ್ ಎವ್ರಿ 1 hour, ರೈಟ್? ಇದೆಲ್ಲ ಇದ್ರೆ ನಮ್ಮ ಹಾಸ್ಪಿಟಲ್ಗೆ ಬರಲ್ಲ. ಅಷ್ಟೇ, ಸಿಂಪಲ್ ಸಿಂಪಲ್ ಬೇಸಿಕ್ ಲೈಫ್ ಸ್ಟೈಲ್ ಬಾಸ್. ಸ್ಲೀಪ್, ವಾಟರ್, ಫಿಸಿಕಲ್ ಆಕ್ಟಿವಿಟಿ. ಇನ್ ಕೇಸ್ ಯು ಪಾಸ್ ಎ ಹಾರ್ಟ್ ಸ್ಟೂಲ್, ಸ್ಲೋಲಿ ಯು ರಿಲೀಸ್ ಇಟ್, ಕಂಟ್ರೋಲ್ ಡೆಫಿಕೇಶನ್. ಆ ಹಾರ್ಟ್ ಸ್ಟೂಲ್ ಮಾಡಿದಾಗ ಜೋರಾಗಿ ಮಾಡ್ದ ಅಂದರೆ ಫಿಶರ್ ಆಗ್ಬಿಡುತ್ತೆ.